ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ವಚನದ ಭಾವಾರ್ಥದೊಂದಿಗೆ ನಾನು ನಿಮ್ಮ ಮುಗುಳುನಗೆ. ವಚನ ಹೀಗಿದೆ: ಎನ್ನ ಮನವೆಂಬ ಮರ್ಕಟನು ತನು ವಿಕಾರವೆಂಬ ಅಲ್ಪ ಸುಖದಾಸೆ ಮಾಡಿ ವ್ರತ ಭ್ರಮಣಗೊಂಡು ನಾನಾ ದೆಸೆಗೆ ಲಂಘಿಸಿ ಅಳಲಿಸಿ ಬಳಲಿಸುತ್ತಿದೆ ನೋಡ. ಕೂಡಲ ಸಂಗಮ ದೇವರೆಂಬ ವೃಕ್ಷಕ್ಕೆ ಲಂಘಿಸಿ ಅಪರಿಮಿತ ಸುಖವ ನೀದದು ನೋಡ. ನೋಡಿ, ಎಷ್ಟು ಅದ್ಭುತವಾಗಿ ನಮ್ಮ ಬಸವಣ್ಣನವರು ಈ ವಚನದ ಮುಖಾಂತರ ಹೇಳ್ತಾರೆ. ಎನ್ನ ಮನವೆಂಬ ಮರ್ಕಟನು ತನು ವಿಕಾರವೆಂಬ ಅಲ್ಪ ಸುಖದಾಸೆ ಮಾಡಿ ವ್ರತ ಭ್ರಮಣಗೊಂಡು ನಾನಾ ದೆಸೆಗೆ ಲಂಘಿಸಿ ಅಳಲಿಸಿ ಬಳಲಿಸುತ್ತಿದೆ ನೋಡ. ಕೂಡಲ ಸಂಗಮ ದೇವರೆಂಬ ವೃಕ್ಷಕ್ಕೆ ಲಂಘಿಸಿ ಅಪರಿಮಿತ ಸುಖವ ನೀದದು ನೋಡ. ಅಂದರೆ ಹಲವಾರು ಬಾರಿ ಮನುಷ್ಯನ ಈ ಮನಸ್ಸನ್ನು ನೊಣಕ್ಕೆ ಹೋಲಿಸ್ತಾರೆ. ಈ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲೆಲ್ಲ ನೊಣಗಳನ್ನು ಸಾಯಿಸೋಕೆ ನೀಲಿಯಾಗಿರುವಂತಹ ಒಂದು ಬೆಳಕನ್ನು ಇಟ್ಟಿರ್ತಾರೆ. ಅದ್ರ ಮುಂದೆ ಒಂದು ತಂತಿಲಿ ಕರೆಂಟನ್ನು ಹಾಕಿರ್ತಾರೆ. ನೊಣ ಆ ನೀಲಿ ಬೆಳಕಿನ ಆಸೆಗೆ ಅದರ ಹತ್ರ ಹೋಗಿ ಆ ತಂತಿಯ ಕರೆಂಟ್ ಶಾಕ್ ಪಡೆದು ಸತ್ತು ಹೋಗುತ್ತೆ. ಇದು ನೊಣಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಹೋಟೆಲ್ನವರು ಇಟ್ಟಿರುವುದನ್ನು ನಾವೆಲ್ಲ ನೋಡಿರ್ತೀವಿ. ಹೀಗೆ ನಮ್ಮ ಮನುಷ್ಯನ ಮನಸ್ಸಿನ ಆಸೆಗಳು ಏನೋ ಸಿಗುತ್ತೆ ಎನ್ನುವ ಒಂದು ಆಸೆಗೆ ಹೋಗಿ ನಮ್ಮನ್ನು ನಾವು ಕಳೆದುಕೊಂಡು ನಮ್ಮ ಗುರಿಯ ಬಗ್ಗೆ ಇರುವ ಏಕಾಗ್ರತೆಯನ್ನು ಕಳೆದುಕೊಂಡು ಬಳಲುತ್ತೇವೆ, ದುಃಖತಪ್ತವಾಗುತ್ತೇವೆ. ಅದಲ್ಲದೆ ತನ್ನ ವಿನಾಶನದ ಕಡೆಗೆ ತಾನೇ ಚಲಿಸುತ್ತೇವೆ. ಹೀಗಿರುವಾಗ ಬಸವಣ್ಣನವರು ಈ ವಚನದಲ್ಲಿ ಅದ್ಭುತವಾಗಿ ಹೇಳ್ತಾರೆ, ಎನ್ನ ಮನವೆಂಬ ಮರ್ಕಟನು, ಮರ್ಕಟ ಅಂದರೆ ಕೋತಿ ಅಥವಾ ಮಂಗ. ಇದು ಮನಸ್ಸನ್ನ ಚೇಳಿಗೆ ಅಥವಾ ಕೋತಿಗೆ ಹೋಲಿಸೋದು ತುಂಬ ಕಡೆ ನಮಗೆ ಕಂಡು ಬರುತ್ತೆ. ಹೀಗೆ ಮನವೆಂಬ ಮರ್ಕಟನು ಕೋತಿಯಾಗೆ, ಕೋತಿ ಹೇಗೆ ಒಂದು ಕಡೆ ಕೂತಲ್ಲಿ ಕೂರಲ್ಲ, ಒಂದು ಕಡೆ ನಿಂತಲ್ಲಿ ನಿಲ್ಲಲ್ಲ, ಹಾಗೆ ಅಲ್ಲೋಲ ಕಲ್ಲೋಲಗಳನ್ನು ಸೃಷ್ಟಿಸುತ್ತಾ ಇರುತ್ತೆ. ನಮಗೆ ಏನು ಬೇಡ ಅಂತ ಕೂತ್ರು ಕೂಡ ಇಲ್ಲ, ನೀನು ತೆಗೆದುಕೋ, ನೀನು ಕಳ್ಕೋ, ಕಾಮನೆಗಳನ್ನು ಬಡಿ ಅಂತ ಸುಮ್ಮನೆ ಕೂರೋಕೆ ಬಿಡಲ್ಲ. ನಮ್ಮನ್ನು ಪ್ರೇರೇಪಿಸ್ತಲೇ ಇರುತ್ತೆ ಮನಸ್ಸು. ಅದಕ್ಕೆ ನಮಗೆ ಸಮಾಜ ಸಹಾಯ ಮಾಡುತ್ತೆ. ಏನು ಬೇಡ ಏನಿಲ್ಲ ಅಂದರೆ ಜಗತ್ತು ತಿರುಗಿನೇ ನೋಡಲ್ಲ. ಅದಕ್ಕಾಗಿ ನೀನು ಕಾಮನೆಗಳನ್ನು ವೃದ್ಧಿಸಿಕೋ, ಅದನ್ನು ಫೇಸ್ ಮಾಡ್ತಾ ನಿನ್ನನ್ನು ನೀನು ಕಳೆದುಕೋ ಅಂತ ಹೇಳೋದು ಈ ಸಾಮಾಜಿಕ ಒಂದು ಪ್ರತಿಕ್ರಿಯೆಯಲ್ಲಿ ಇರುವುದು ನಿಜ. ಹಾಗೆ ಎನ್ನ ಮನವೆಂಬ ಮರ್ಕಟನು, ತನ್ನ ಮನಸ್ಸೆಂಬ ಮರ್ಕಟ ಇದೆಯಲ್ಲ, ಅದು ತನುವಿಕಾರವೆಂಬ ಅಲ್ಪ ಸುಖದಾಸೆ ಮಾಡಿ, ತನು ಎಂದರೆ ಹಿಂದೆ ಹೇಳಿದ ಹಾಗೆ ದೇಹ, ತನುವಿಕಾರ ಅಂದರೆ ಈ ದೈಹಿಕ ಸುಖದ ಅಮಲು ಅಥವಾ ಕಾಮನೆ ಏನಿದೆಯೋ ಅದೊಂದು ಅಲ್ಪ ಸುಖದಾಸೆ. ಹೇಗೆ ನೊಣ ಅಲ್ಪ ಸುಖದಾಸೆಗೆ ಆ ನೀಲಿ ಬೆಳಕಿನಲ್ಲಿ ಅದಕ್ಕೇನು ಸಿಗುತ್ತೆ, ಊಟ ಸಿಗಲ್ಲ, ತಿಂಡಿ ಸಿಗಲ್ಲ, ಏನೂ ಇಲ್ಲ, ಆದರೂ ಕೂಡ ಅದು ಈ ಜ್ಞಾನ ಜ್ಯೋತಿಯನ್ನು ಹಾಗೆ ಅಲ್ಲಿಗೆ ಹೋಗಿ ಆ ನೊಣ ಹೇಗೆ ಸಾಯುತ್ತೋ ಹಾಗೆ ತನ್ನುವಿಕಾರವೆಂಬ ಅಲ್ಪ ಸುಖದಾಸೆ ಮಾಡಿ ಈ ಅಲ್ಪ ಸುಖಕ್ಕೆ ಭ್ರಮಣಗೊಂಡು ಯಾವುದೇ ಕಾರಣ ಇಲ್ಲದೆ, ಅಂದರೆ ವೇಸ್ಟೇಜ್ ಅನ್ನೋ ಒಂದು ಅರ್ಥ ಬರುತ್ತೆ ಇಲ್ಲಿ. ಯಾವುದೇ ದೊಡ್ಡ ಕಾರಣವಿಲ್ಲದೆ, ದೊಡ್ಡ ಉದ್ದೇಶವಿಲ್ಲದೆ ವ್ರತ ಭ್ರಮಣಗೊಂಡು ಭ್ರಮೆ ಇಲ್ಲದನ್ನು ನಿಜ ಅಂತ ನಂಬೋದು, ಯಾವುದೋ ಒಂದು ದೊಡ್ಡ ಕಾರಣವಿಲ್ಲದೆ ಭ್ರಮಣಗೊಂಡು ನಾನಾ ದೆಸೆಗೆ ಲಂಘಿಸಿ, ದೆಸೆ ಅಂದರೆ ದಿಕ್ಕು ಅನ್ನುವ ಅರ್ಥ ಕೂಡ ಬರುತ್ತೆ. ನಾನಾ ದೆಸೆಗೆ ಲಂಘಿಸಿ ಎಲ್ಲ ದಿಕ್ಕುಗಳಲ್ಲೂ ಹಾರುತ್ತೆ ಮನಸ್ಸು. ಈ ಮನಸ್ಸು ಎಂಬ ಕೋತಿ ಎಲ್ಲ ದಿಕ್ಕುಗಳಲ್ಲೂ ಹಾರಿ ಚಿತ್ತ ಚಾಂಚಲ್ಯತೆಯನ್ನು ಸಾಂಕೇತಿಕವಾಗಿ ಅರ್ಥೈಸಿದ್ದಾರೆ ಬಸವಣ್ಣನವರು. ನಾನಾ ದೆಸೆಗೆ ಲಂಘಿಸಿ ಅಳಲಿಸಿ ಬಳಲಿಸುತ್ತಿದೆ ನೋಡ. ಅಷ್ಟೆಲ್ಲ ನಮಗೆ ಆಸೆಯನ್ನು ತಂದರೂ, ಎಷ್ಟೋ ಕಾಮನೆಗಳನ್ನು ನಮಗೆ ಕೊಟ್ಟರೂ ದುಃಖ ಮಾತ್ರ ಏನೂ ಕಡಿಮೆ ಆಗಿಲ್ಲ. ಇನ್ನೂ ಬೇಕು ಅನಿಸುತ್ತೆ. ದುಃಖ ಹೆಚ್ಚಾಗ್ತಾನೆ ಇರುತ್ತೆ. ಇದೇ ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧವರೇ ಹೇಳಿರೋ ಹಾಗೆ ತನುವಿಕಾರ ಆಗಿ ನಾನಾ ಕಡೆ ಲಂಘಿಸಿದರೂ ಸಹ ಅಳಲಿಸಿ ಬಳಲಿಸುತ್ತಿದೆ ನೋಡ. ಇಷ್ಟಾದ ಮೇಲೂ ನಮ್ಮನ್ನು ನಾವು ದುಃಖ ತಪ್ತನಾಗಿ ಮಾಡಿದೆ ನೋಡ. ಈ ಸಫರ್ ಮಾಡ್ತಾ ಇದ್ದೀವಿ, ಎಷ್ಟು ಕಷ್ಟ ಅನ್ನಿಸುತ್ತಿದೆ. ಆದರೆ ಅದು ಹೇಗೆ ಕಡಿಮೆ ಆಯಿತು? ಬಸವಣ್ಣನವರು ಯಾಕೆ ಅದ್ಭುತವಾದಂತಹ ಮನುಷ್ಯರು ಅಂದರೆ, ಅವರು ಸಾಮಾನ್ಯರಿಗೂ ಮುಟ್ಟೋ ಭಾಷೆಯಲ್ಲಿ ದೊಡ್ಡ ತತ್ವಗಳನ್ನು ಹೇಳಿದರು. ಕೂಡಲ ಸಂಗಮ ದೇವರೆಂಬ ವೃಕ್ಷಕ್ಕೆ ಲಂಘಿಸಿ, ಕೂಡಲ ಸಂಗಮ ದೇವ ಅಂದರೆ ಒಂದು ಅದ್ಭುತವಾದ ಶಕ್ತಿಯನ್ನು ಬಸವಣ್ಣನವರು ಅದರಲ್ಲಿ ಕಂಡಿದ್ದಾರೆ, ಕೂಡಲ ಸಂಗಮನಲ್ಲಿ ಕಾಣ್ತಾರೆ. ಅದು ಅವರ ಅಂಕಿತ ನಾಮ ಕೂಡ ಆಗಿದೆ, ಕೂಡಲ ಸಂಗಮ ದೇವ ಅಂತ. ಕೂಡಲ ಸಂಗಮ ದೇವರೆಂಬ ವೃಕ್ಷಕ್ಕೆ ಲಂಘಿಸಿ ಯಾಕೆ ಉಪಯೋಗಿಸಿದ್ದಾರೆ ಈ ವೃಕ್ಷ ಎನ್ನುವ ಸಂಕೇತವನ್ನು ಅಂತ ನಾವು ಇಲ್ಲಿ ನೋಡೋದಾದರೆ, ಸ್ವಲ್ಪ ಗಮನಿಸಿದ್ರೆ ಅದೊಂದು ನಿಸ್ವಾರ್ಥ ಸಂಕೇತ. ಏಕೆ? ಅದು ನಮಗೆ ಗಾಳಿ ಕೊಡುತ್ತೆ, ಫಲ ಕೊಡುತ್ತೆ, ನೆರಳು ಕೊಡುತ್ತೆ, ಏನೆಲ್ಲ ಕೊಡುತ್ತೆ. ಆದರೆ ನಾವು ಅದು ನಮ್ಮಿಂದ ಏನು ಬಯಸುತ್ತೆ? ನಾವು ಅದರ ಕೆಳಗೆ ಹೋಗಿ ಕಸ ಹಾಕಿ ಹೋಗ್ತಾ ಇರ್ತೀವಿ. ಕೂಡಲ ಸಂಗಮ ದೇವರೆಂಬ ವೃಕ್ಷಕ್ಕೆ ಲಂಘಿಸಿ ಯಾವಾಗ ನಮ್ಮ ಮನಸ್ಸು ಹಾರಾಡೋಕ್ಕೆ ಶುರುವಾಗುತ್ತೋ,
ಹೊಡೆದಾಡೋಕ್ಕೆ ಶುರುವಾಗುತ್ತೋ, ಹೋರಾಡೋಕ್ಕೆ ಶುರು ಮಾಡ್ತೀವೋ, ಆ ಅಪರಿಮಿತ ಸುಖವನ್ನು ನೆನೆದು ನೋಡ. ಅಪರಿಮಿತ, ಹೇಳಲು ಸಾಧ್ಯವಾಗದ, ಎಷ್ಟು ಹೇಳಿದರೂ ಉಳಿಯದ ಆ ಸುಖ ಇದೆಯಲ್ಲ, ಅದನ್ನು ಪದಗಳಲ್ಲಿ ಹೇಳೋಕ್ಕೆ ಆಗೋಲ್ಲ, ಇನ್ನು ಅನುಭವಿಸಿದಂತೆಯೇ ನೋಡಬೇಕು. ಯಾವಾಗ ಡಿವೈನ್ ಸೆನ್ಸ್ ಕಡೆ ತಿರುಗ್ತೀವಲ್ಲ, ಅದೊಂದು ಈಗ ರೂಮಿ, ಕಬೀರ್ ದಾಸು, ತುಳಸಿದಾಸು ಏನು ಅನುಭವಿಸಿದರೋ ಈ ಡಿವೈನ್ಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡು ಅದನ್ನೇ ಅನುಭವಿಸೋಕ್ಕೆ ಶುರು ಮಾಡ್ತೀವಿ. ಯಾವಾಗ ಕೂಡಲ ಸಂಗಮ ದೇವ ಅಂದ ಕಡೆ ನಮ್ಮ ಮನಸ್ಸು ಹೊರಟ ಕೂಡಲೇ ಸುಖವ ನೀಡಿದ್ದು ನೋಡ. ಆ ಸುಖವನ್ನು ನೋಡ ಅಂದರೆ ಮನಸ್ಸು ಎಂಬ ಮರ್ಕಟ ಕೋತಿಗೆ ತನು ವಿಕಾರಗಳೆಂಬ ಅಂಟಿಕೊಂಡಿದ್ದು ಅಲ್ಲಿಯವರೆಗೂ ಅಳಲಿಸಿ ಬಳಲಿಸುತ್ತಿತ್ತು. ಆದರೆ ಕೂಡಲ ಸಂಗಮ ದೇವ, ಆ ಡಿವೈನ್ ಎನರ್ಜಿ ಕಡೆ ಯಾವಾಗ ನನ್ನ ಮನಸ್ಸನ್ನು ಲಂಘಿಸುತ್ತೋ ಅದೊಂದು ಅಪರಿಮಿತ ಸುಖವನ್ನು ಪಡೆಯಿತು. ಎಕ್ಸಿಟಿಯನ್ನು ಕಂಡ ಆ ಮನುಷ್ಯ ಮತ್ತೆ ವಾಪಸ್ ಆ ಲಿಮಿಟೆಡ್ ಸುಖ, ಪರಿಮಿತ ಸುಖಗಳು ಅದರ ಕಡೆ ತಿರುಗುವುದನ್ನು ಬಿಡ್ತಾರೆ. ಅದಕ್ಕಾಗಿ ನಾವು ಸಹ ಇಂದ್ರಿಯಾತೀತ ಅನುಭವದ ಕಡೆ ಹೊರಡಬೇಕು ಅಂತ ಬಸವಣ್ಣನವರು ಈ ವಚನದ ಮುಖಾಂತರವನ್ನು ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಇನ್ನು ಮತ್ತೊಮ್ಮೆ ವಚನವನ್ನು ನೋಡೋದಾದರೆ, ಎನ್ನ ಮನವೆಂಬ ಮರ್ಕಟನು ತನುವಿಕಾರವೆಂಬ ಅಲ್ಪದಾಸೆ ಮಾಡಿ ವ್ರತ ಭ್ರಮಣಗೊಂಡು ನಾನಾ ದೆಸೆಗೆ ಲಂಘಿಸಿ ಅಳಲಿಸಿ ಬಳಲಿಸುತ್ತಿದೆ ನೋಡ. ಕೂಡಲ ಸಂಗಮ ದೇವರೆಂಬ ವೃಕ್ಷಕ್ಕೆ ಲಂಘಿಸಿ ಅಪರಿಮಿತ ಸುಖವ ನೀಡದು ನೋಡ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆಯ ವಚನ ಮತ್ತು ಭಾವಾರ್ಥದೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.